ಸಂಪತ್ತನ್ನೋದು ದುಡ್ಡು ಅನ್ನೋದು ಯಾರಪ್ಪನ ಮನೆ ಸೊತ್ತು ಕೂಡ ಅಲ್ಲ. ಯಾರು ನಿಯತ್ತಾಗಿ ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಸಂಪತ್ತು ಸಿಕ್ಕೇ ಸಿಗತ್ತೆ. ನೀವೇನಾದರೂ ಎವರ್ ಲಾಸ್ಟಿಂಗ್ ಸಂಪತ್ತನ್ನು ಅಂದರೆ ವೆಲ್ತನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವೆಲ್ತ್ ಕ್ರಿಯೇಷನ್ನ ಈ 7 ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಅವು ಇಂತಿವೆ. ನಂಬರ್ 1, ವೆಲ್ತ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್. ಈ ಸಂಪತ್ತು ಅಥವಾ ಹಣ ಇದೆಯಲ್ಲ, ಇದು ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ಸೆಟ್ನ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ದುಡ್ಡು ಒಳ್ಳೆಯದಲ್ಲ, ದುಡ್ಡು ತುಂಬಾ ಕೆಟ್ಟದಿದೆ, ಇದು ಮನುಷ್ಯನನ್ನು ಡೈವರ್ಟ್ ಮಾಡುತ್ತೆ, ದುಡ್ಡಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತೆಲ್ಲ ದುಡ್ಡಿನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಹತ್ರ ದುಡ್ಡು ಬರೋದೇ ಇಲ್ಲ. ನೀವು ದುಡ್ಡಿನ ಬಗ್ಗೆ ಪಾಸಿಟಿವ್ ಫೀಲಿಂಗ್ಸನ್ನು ಇಟ್ಕೋಬೇಕು, ದುಡ್ಡನ್ನು ಗೌರವಿಸಬೇಕು, ದುಡ್ಡಿನ ಮಹತ್ವವನ್ನು ತಿಳ್ಕೋಬೇಕು. ಅದು ಇರೋದ್ರಿಂದ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ದುಡ್ಡಿದ್ರೇ ದುನಿಯಾ. ನೀವು ದುಡ್ಡಿನ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ದುಡ್ಡಿಗೆ ಗೌರವವನ್ನು ಕೊಡೋಕ್ಕೆ ಶುರು ಮಾಡಿದ್ರಪ್ಪ ಅಂತಂದರೆ ಮಾತ್ರ ನಿಮ್ಮ ಹತ್ರ ದುಡ್ಡು ಹರಿದು ಬರುತ್ತೆ. ದುಡ್ಡನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು. ಇದು ಸ್ಟೇಟ್ ಆಫ್ ಮೈಂಡ್ ಆಗಿದೆ. ನೀವು 1 ಕೋಟಿಯನ್ನು ರಿಯಲ್ ಆಗಿ ಗಳಿಸ್ಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಲ್ಲಿ ನೀವು 1 ಕೋಟಿಯನ್ನು ಗಳಿಸಬೇಕು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ವೆಲ್ತ್ ಕ್ರಿಯೇಷನ್ನ ಫಸ್ಟ್ ಪ್ರಿನ್ಸಿಪಲ್ ಆಗಿದೆ. ನಂಬರ್ 2, ಫಸ್ಟ್ ಫೋಕಸ್ ಆನ್ ಅರ್ನಿಂಗ್ ಮೋರ್. ಮೊದಲು ನಾವು ನಮ್ಮ ಲೈಫಲ್ಲಿ ಜಾಸ್ತಿ ಹಣವನ್ನು ಗಳಿಸೋದ್ರ ಮೇಲೆ ಫೋಕಸ್ ಮಾಡಬೇಕು. ಬಹಳಷ್ಟು ಜನ ಏನು ಮಾಡ್ತಾರೆ, ಕಡಿಮೆ ಹಣವನ್ನು ಸಂಪಾದಿಸ್ತಾರೆ ಮತ್ತು ಜಾಸ್ತಿ ಸೇವಿಂಗ್ನ ಮೇಲೆ ಫೋಕಸ್ ಮಾಡ್ತಾರೆ. ನೀವು ಸಂಪಾದನೆನೇ ಕಡಿಮೆ ಮಾಡಿದ್ದೀರಾ ಅಂತಂದರೆ ಸೇವಿಂಗ್ ಕೂಡ ಕಡಿಮೆನೇ ಆಗತ್ತಲ್ಲ. ಉದಾಹರಣೆಗಾಗಿ ನೀವು ಪ್ರತಿ ತಿಂಗಳಿಗೆ 10,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಸೇವಿಂಗ್ ಎಷ್ಟಾಗತ್ತೆ? 1,000 ಆಗುತ್ತೆ, ಇಲ್ಲ 2,000 ಆಗುತ್ತೆ, ಅಷ್ಟೇ ತಾನೇ. ಆದರೆ ನೀವು ಪ್ರತಿ ತಿಂಗಳಿಗೆ 1,00,000 ಗಳಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ಸೇವಿಂಗ್ ಅಟ್ಲೀಸ್ಟ್ ಒಂದು 40-50 ಸಾವಿರನಾದರೂ ಆಗುತ್ತೆ. 50 ಖರ್ಚಾದರೂ 15 ಉಳಿಯತ್ತಲ್ಲ. ಅದಕ್ಕಾಗಿ ಸ್ಟಾರ್ಟಿಂಗಲ್ಲಿ ನೀವು ಜಾಸ್ತಿ ಹಣವನ್ನು ಗಳಿಸುವುದರ ಮೇಲೆ ಫೋಕಸ್ ಮಾಡಬೇಕು, ಉಳಿಸುವುದರ ಮೇಲಲ್ಲ. ಎಲ್ಲರೂ ಕೂಡ ಜಾಸ್ತಿ ಹಣವನ್ನು ಗಳಿಸಿಯೇ ಶ್ರೀಮಂತರಾಗ್ತಾರೆ ಹೊರತು ಜಾಸ್ತಿ ಹಣವನ್ನು ಉಳಿಸಿ ಅಲ್ಲ. ಅದಕ್ಕಾಗಿ ಸ್ಟಾರ್ಟಿಂಗ್ನಲ್ಲಿ ನಿಮ್ಮ ಗೋಲು ಅಥವಾ ಫೋಕಸ್ ಏನಿರಬೇಕಪ್ಪ ಅಂತಂದರೆ ಜಾಸ್ತಿ ಹಣವನ್ನು ಗಳಿಸುವುದರ ಮೇಲಿರಬೇಕು. ಅದಕ್ಕಾಗಿ ಸ್ವಲ್ಪ ನೀವು ಇನ್ವೆಸ್ಟ್ ಕೂಡ ಮಾಡಬೇಕು. ನಿಮ್ಮ ಮೇಲೆ ಖರ್ಚು ಮಾಡಬೇಕು, ನಿಮ್ಮ ಸ್ಕಿಲ್ಗಳ ಮೇಲೂ ಕೂಡ ಖರ್ಚು ಮಾಡಬೇಕು. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮೊನಟೈಸೇಷನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಮೊಬೈಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು ಮತ್ತು ಲಾಗಿಂಗ್ ಕೋರ್ಸನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಹಣವನ್ನು ಸಂಪಾದಿಸಿ. ನಂಬರ್ 3, ಮಾಸ್ಟರ್ ಸೇವಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಡಿಸಿಪ್ಲಿನ್. ಯಾವಾಗ ನೀವು ಜಾಸ್ತಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತಿರಲ್ಲ, ನೀವು ಸಾಧ್ಯವಾದಷ್ಟು ಆವಾಗ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಬೆಳೆಸ್ಕೋಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ನೀಡ್ಸ್ಗಳ ಮತ್ತು ವಾಂಟ್ಸ್ಗಳ ಮಧ್ಯೆ ಇರುವ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀಡ್ಸ್ಗಳ ಮೇಲೆ ಮಾತ್ರ ಹಣವನ್ನು ಖರ್ಚು ಮಾಡಬೇಕು, ಜಾಸ್ತಿ ಸೇವಿಂಗ್ ಮಾಡಬೇಕು. ಕೈಯನ್ನು ಬಿಗಿಯಾಗಿ ಇಟ್ಕೋಬೇಕು. ಅನಾವಶ್ಯಕವಾಗಿ ಫಾಲ್ತು ಖರ್ಚುಗಳನ್ನು ಮಾಡಬಾರ್ದು. ಸಿಕ್ಕಲ್ಲೆಲ್ಲ ಹಣವನ್ನು ಖರ್ಚು ಮಾಡೋದಲ್ಲ. ಆಫರ್ ಬರ್ತಾ ಇದೆ, ಡಿಸ್ಕೌಂಟ್ ಸಿಗ್ತಾ ಇದೆ, ಲೋನಲ್ಲಿ ಸಿಗ್ತಾ ಇದೆ, ಅದಿದೆ ಇದೆ ಅಂಥೇಳಿ ಅನಾವಶ್ಯಕವಾಗಿ ಏನನ್ನು ಕೂಡ ಖರೀದಿಸಬಾರ್ದು ಮತ್ತು ಅನಾವಶ್ಯಕವಾಗಿ ನಿಮ್ಮ ದುಡ್ಡನ್ನು ನೀವು ಸುಡಬಾರ್ದು. ಸ್ಟಾರ್ಟಿಂಗಲ್ಲಿ ನೀವು ಲುಕ್ ಪುವರ್ ಸ್ಟ್ರಾಟರ್ಜಿಯನ್ನು ಫಾಲೋ ಮಾಡಬೇಕು. ಸ್ವಲ್ಪ ಬಡವರಂತೆ ಬದುಕಬೇಕು. ನಿಮ್ಮ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಜಾಸ್ತಿ ಹಣವನ್ನು ಸೇವ್ ಮಾಡಬೇಕು. ನಂಬರ್ 4, ಇನ್ವೆಸ್ಟ್ ವೈಸ್ಲಿ ಆ್ಯಂಡ್ ಪೇಷನ್ಸ್ಲಿ. ನೀವು ನಿಮ್ಮ ಹಣವನ್ನು ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ನಿಮಗೆ ಯಾವ ಸಂಗತಿಗಳ ಬಗ್ಗೆ ಸರಿಯಾಗಿ ಗೊತ್ತಿದೆಯೋ ಅವುಗಳಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವಾಗ ನೀವು ಜಾಸ್ತಿ ಹಣವನ್ನು ಸೇವ್ ಮಾಡ್ತೀರೋ ಆವಾಗ ನೀವು ಫಸ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಆ ಫಂಡ್ ಬಿಲ್ಡ್ ಆಯ್ತಪ್ಪ ಅಂತಂದರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಬೇಕು. ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋವಾಗ ನೀವು ತಾಳ್ಮೆಯಿಂದಿರಬೇಕು ಮತ್ತು ವೈಸಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವತ್ತು ದುಡ್ಡು ಹಾಕಿಬಿಟ್ಟು ನಾಳೆನೇ ನನಗೆ ರಿಟರ್ನ್ಸ್ ಬರಲಿ, 1 ತಿಂಗಳಲ್ಲಿ ನನ್ನ ಹಣವೆಲ್ಲ ಡಬಲ್ ಆಗಲಿ ಅಂತ ಹೇಳಿಬಿಟ್ಟು ನೀವು ಶಾರ್ಟ್ಕಟ್ಸ್ಗಳ ಬೆನ್ನಿಂದೆ ಬೀಳಬಾರ್ದು. ನೀವು ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು. ಮತ್ತು ನಿಮಗೆ ಯಾವ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇದೆಯೋ ಅವುಗಳಲ್ಲಿ ಮಾತ್ರ ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ವೈಸಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ತಾಳ್ಮೆಯಿಂದ ಇರಬೇಕು. ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ ಅಂತಂದರೆ ಮಾತ್ರ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮಗೆ ರಿಯಲ್ ಎಸ್ಟೇಟ್ನ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ ಅಂತಂದರೆ ಮಾತ್ರ ನೀವು ಅದಕ್ಕೆ ಕೈ ಹಾಕಬೇಕು. ನಿಮಗೆ ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ಎಲ್ಲವೂ ಕೂಡ ಗೊತ್ತಿದೆ ಅಂತಂದರೆ ಮಾತ್ರ ಅದಕ್ಕೆ ಕೈ ಹಾಕಬೇಕು. ಆದರೆ ಬಹಳಷ್ಟು ಜನ ಏನು ಮಾಡ್ತಾರೆ,
ಆಸೆಗೆ ಬಿದ್ದುಬಿಟ್ಟು ತಮಗೆ ಯಾವುದರಲ್ಲಿ ನಾಲೆಜ್ ಇರಲ್ವೋ ಅದರಲ್ಲೇ ಹೋಗಿ ದುಡ್ಡು ಹಾಕ್ಬಿಡ್ತಾರೆ. ಆಮೇಲೆ ಬಂದುಬಿಟ್ಟು ನಮ್ಮ ವಿಡಿಯೋಗಳ ಕೆಳಗೆ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದೆ 1 ಕೋಟಿ ಕಳ್ಕೊಂಡೆ, ಗೋಲ್ಡ್ನಲ್ಲಿ ಹಾಕಿದೆ ದುಡ್ಡು ಹೋಯ್ತು, ರಿಯಲ್ ಎಸ್ಟೇಟ್ನಲ್ಲಿ ಯಾವತ್ತೂ ಕೂಡ ದುಡ್ಡು ಹಾಕಬಾರ್ದು, ಮೋಸ್ಟ್ ಡೇಂಜರಸ್ ಇದೆ ಅಂತೇಳಿ ಅಂತೇಳಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಯಾರಾದರೂ ಅದರಲ್ಲಿ ಹಾಕಂತ ಹೇಳಿದ್ರಾ? ನೀವೇ ಆಸೆಗೆ ಬಿದ್ದುಬಿಟ್ಟು ನೀವೇ ಮೋಸ ಹೋಗಿರ್ತೀರ. ಯಾವುದೇ ಫೈನಾನ್ಷಿಯಲ್ ಅಡ್ವೈಸರು ನಿಮಗೆ ಇದರಲ್ಲಿ ಹಾಕಂತ ಹೇಳಲ್ಲ. ಅವನು ಹೇಳ್ತಾ ಇದ್ದರೆ ಅವನು ಫ್ರಾಡ್ ಅಂತಂದಂಗೆ, ಅವನಿಗಲ್ಲಿ ಕಮಿಷನ್ ಬರ್ತಾ ಇರುತ್ತೆ. ಎಲ್ಲರೂ ಕೂಡ ಏನು ಹೇಳ್ತಾರೆ, ನಿಮಗೆ ಯಾವುದರಲ್ಲಿ ನಾಲೆಜ್ ಇದೆಯೋ, ನಿಮಗೆ ಎಷ್ಟು % ರಿಟರ್ನ್ಸ್ ಬೇಕಾಗಿದೆಯೋ ಅದರ ಆಧಾರದ ಮೇಲೆ ನೀವೇ ನಿಮ್ಮ ಸೆಲ್ಫ್ ರಿಸರ್ಚನ್ನು ಮಾಡಿ, ಖುದ್ದಾಗಿ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿರ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ನೀವೇ ಸ್ವಂತ ನಾಲೆಜನ್ನು ಬೆಳೆಸ್ಕೋಬೇಕು, ಕಲಿಬೇಕು. ಕಲಿತ ನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಆದ ನಂತರ ತಾಳ್ಮೆಯಿಂದ ಫ್ರೂಟ್ ಬರೋ ತನಕ, ರಿಟರ್ನ್ಸ್ ಬರೋ ತನಕ ವೇಟ್ ಮಾಡಬೇಕು. ನಂಬರ್ 5, ಬಿಲ್ಡ್ ರಿಲೇಷನ್ಶಿಪ್ಸ್ ದ್ಯಾಟ್ ಎಂಪವರ್. ಯಾವ ರಿಲೇಷನ್ಶಿಪ್ಗಳು ನಿಮಗೆ ಫೈನಾನ್ಷಿಯಲ್ ನಾಲೆಜನ್ನು ಕೊಡ್ತಾವೋ ಮತ್ತು ಫೈನಾನ್ಷಿಯಲಿ ನಿಮ್ಮನ್ನು ಎಂಪವರ್ ಮಾಡ್ತಾವೋ ಅಂತಹ ರಿಲೇಷನ್ಶಿಪ್ಗಳನ್ನು ನೀವು ಕಡ್ಡಾಯವಾಗಿ ಬೆಳೆಸಿಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಮನಿ ಡಾಕ್ಟರ್ಗಳ ಜೊತೆಗೆ ನಿಮ್ಮ ದೋಸ್ತಿ ಇರಲೇಬೇಕು. ಮನಿ ಡಾಕ್ಟರ್ಗಳು ಯಾರಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಮ್ಯಾನ್ಗಳು. CAಗಳಂತೇಳಿ ಅವರೇ ಬಡಾಯಿ ಕೊಚ್ಕೊಳ್ತಾ ತಿರುಗ್ತಾ ಇರ್ತಾರೆ. ಅವ್ರಿಗೇನು ಜಾಸ್ತಿ ನಾಲೆಜ್ ಇರಲ್ಲ. ಅವರು ಬೇರೆಯವರ ದುಡ್ಡನ್ನು ಮ್ಯಾನೇಜ್ ಮಾಡೋದರಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗಿರ್ತಾರೆ. ಅವರಿಗೆ ದುಡ್ಡನ್ನು ಸಂಪಾದಿಸೋದು, ಅದನ್ನು ಡಬಲ್ ಮಾಡೋದು, ಟ್ರಿಬಲ್ ಮಾಡೋದು, ಗ್ರೋ ಮಾಡೋದು, ಇದರ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ. ಈ ನಾಲೆಜ್ ಯಾರಿಗಿರುತ್ತಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್ಗಳಿಗಿರುತ್ತೆ, ಆಂಟ್ರಪ್ರಿನರ್ಗಳಿಗಿರುತ್ತೆ, ಟ್ಯಾಲೆಂಟೆಡ್ ಆಗಿರುವ ಸ್ಟಾರ್ಟಪ್ ಫೌಂಡರ್ಸ್ಗಳಿಗಿರುತ್ತೆ. ಇವ್ರ ಜೊತೆಗೆ ನಿಮ್ಮ ದೋಸ್ತಿ ಜಾಸ್ತಿ ಇರಬೇಕು. ಮತ್ತು ಯಾರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿದ್ದಾರೋ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೋ, ಲೋನ್ ಏಜೆಂಟ್ ಆಗಿದ್ದಾರೋ, ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದಾರೋ, ಯಾರ್ಯಾರು ಫೈನಾನ್ಸ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರ ಜೊತೆಗೆ ನೀವು ದೋಸ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು. ಇದರಿಂದ ನಿಮಗೆ ಸಿಕ್ಕಾಪಟ್ಟೆ ನಾಲೆಜ್ ಬರುತ್ತೆ ಮತ್ತು ನೀವು ಫೈನಾನ್ಷಿಯಲಿ ಜಾಸ್ತಿ ಗ್ರೋ ಆಗ್ತೀರ. ನಿಮಗೆ ಎವರ್ ಲಾಸ್ಟಿಂಗ್ ವೆಲ್ತ್ ಬೇಕಪ್ಪ ಅಂತಂದರೆ ಇದನ್ನು ನೀವು ಮಾಡಲೇಬೇಕು. ನಂಬರ್ 6, ಕ್ರಿಯೇಟ್ ವೆಲ್ತ್ ವಿತ್ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ. ನೀವು ನಿಯತ್ತಾಗಿ ದುಡ್ಡನ್ನು ಸಂಪಾದಿಸಬೇಕು. ನೀವು ಶಾರ್ಟ್ಕಟ್ನಿಂದ ಹೋಗಿ ಸಂಪಾದನೆ ಮಾಡ್ತೀನಿ ಅಂತಂದರೆ ಅದು ಜಾಸ್ತಿ ದಿನ ನಿಮ್ಮ ಹತ್ರ ಉಳಿಯಲ್ಲ. ಎಷ್ಟು ಬೇಗನೆ ಬಂದಿರುತ್ತೋ ಅಷ್ಟು ಬೇಗನೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಅದಕ್ಕಾಗಿ ನೀವು ಸರಿಯಾದ ದಾರಿಗಳಲ್ಲಿ, ಎಥಿಕಲ್ ಆಗಿರುವ ದಾರಿಗಳಲ್ಲಿ, ಲೀಗಲ್ ಆಗಿರುವ ದಾರಿಗಳಲ್ಲಿ ಹಾನೆಸ್ಟಾಗಿ ದುಡ್ಡನ್ನು ಮಾಡಬೇಕು. ಮತ್ತು ನೀವು ಯಾರಿಗೂ ಕೂಡ ಮೋಸ ಮಾಡಬಾರ್ದು. ನೀವು ಈಗ ಒಂದು ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ, ಕಂಪ್ನಿ ನಡೆಸ್ತಾ ಇದ್ದೀರಾ, ಅಥವಾ ಜಾಯಿಂಟ್ ಫಾರ್ಮ್ಗಳನ್ನು ನಡೆಸ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಯಾರಿಗೂ ಕೂಡ ಧೋಕಾ ಮಾಡಬಾರ್ದು. ಪಾರ್ಟ್ನರ್ಗಳಿಗೆ ಮೋಸ ಮಾಡಿದೆ, ತಮ್ಮ ಎಂಪ್ಲಾಯಿಗಳಿಗೆ ಮೋಸ ಮಾಡಿದೆ, ಕಸ್ಟಮರ್ಗಳಿಗೆ ಮೋಸ ಮಾಡಿದೆ, ಇಂತಹ ಎಲ್ಲ ಹಲ್ಕ ಕೆಲಸಗಳನ್ನು ನೀವು ಮಾಡಬಾರ್ದು. ನಿಯತ್ತಾಗಿ ಮತ್ತು ಇಂಟಿಗ್ರಿಟಿಯೊಂದಿಗೆ ನೀವು ದುಡ್ಡನ್ನು ಸಂಪಾದಿಸಬೇಕು. ನೀವು ವೆಲ್ತನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ ಬರೀ ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ. ಅದು ವೆಲ್ತ್ ಕ್ರಿಯೇಷನ್ ಈಸ್ ದ ಟೀಮ್ ಎಫರ್ಟ್. ನಿಮ್ಮ ಹತ್ರ ಟೀಮ್ ಇರಲೇಬೇಕಾಗತ್ತೆ. ನೀವು ನಿಯತ್ತಾಗಿದ್ದರೆ, ಹಾನೆಸ್ಟ್ ಆಗಿದ್ದರೆ ಮಾತ್ರ ಟೀಮ್ ಬಿಲ್ಡ್ ಆಗುತ್ತೆ, ಅಂದಾಗಲೇ ವೆಲ್ತ್ ಕ್ರಿಯೇಟ್ ಆಗುತ್ತೆ. ನಂಬರ್ 7 ಆ್ಯಂಡ್ ಲಾಸ್ಟ್, ಎಂಬ್ರೇಸ್ ಜನರಾಸಿಟಿ ಆ್ಯಂಡ್ ಕಾಂಟ್ರಿಬ್ಯೂಷನ್. ನೀವೇನು ಮಾಡಬೇಕಪ್ಪ ಅಂತಂದರೆ ದುಡ್ಡನ್ನು ಸಂಪಾದಿಸಿದ ನಂತರ ಸ್ವಲ್ಪ ದಯಾಳು ಆಗಬೇಕು. ನೀವು ಈ ದುಡ್ಡನ್ನು ಎಲ್ಲಿಂದ ಗಳಿಸಿರ್ತೀರಾ? ಇದೇ ಸಮಾಜದಿಂದ, ಇದೇ ರಾಜ್ಯದಿಂದ, ಇದೇ ದೇಶದಿಂದ, ಇದೇ ಜಗತ್ತಿನಿಂದ, ಇದೇ ಜನರಿಂದ ನೀವು ವೆಲ್ತನ್ನು ಕ್ರಿಯೇಟ್ ಮಾಡಿರ್ತೀರ. ಕೋಟ್ಯಾಂತರ ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬರುತ್ತೆ? ಇದೇ ಜನರಿಂದ ಬಂದಿರುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ 100 ರೂಪಾಯಿ ಗಳಿಸಿದ್ದೀರಾ ಅಂತಂದರೆ ಅದರಲ್ಲಿ ಒಂದು 10 ರೂಪಾಯಿಯನ್ನು ದಾನ ಮಾಡೋದನ್ನು ಕಲ್ತ್ಕೋಬೇಕು. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಿಸ್ವಾರ್ಥತೆಯಿಂದ ಸಹಾಯ ಮಾಡಬೇಕು. ಒಳ್ಳೊಳ್ಳೆ ಕಾಲೇಜ್ಗಳನ್ನು, ಒಳ್ಳೊಳ್ಳೆ ಹಾಸ್ಪಿಟಲ್ಗಳನ್ನು ಕಟ್ಟಬೇಕು ಮತ್ತು ಅದರಲ್ಲಿ ಕಂಪ್ಲೀಟ್ಲಿ ಫ್ರೀಯಾಗಿ ಇಲ್ಲವೇ ಅಟ್ಲೀಸ್ಟ್ ರೀಸನೇಬಲ್ ರೇಟಲ್ಲಿ, ಅಫೋರ್ಡೆಬಲ್ ರೇಟಲ್ಲಿ ಎಜುಕೇಷನನ್ನು ಮತ್ತು ಹೆಲ್ತ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಯಾರು ಜಾಸ್ತಿ ಜನರಸ್ ಆಗಿರ್ತಾರಲ್ಲ ಅವ್ರ ಹತ್ರ ಮಾತ್ರ ವೆಲ್ತು ಲಾಂಗ್ ಟರ್ಮಿನ ತನಕ ಇರುತ್ತೆ. ಯಾರು ಕಂಜೂಸ್ಗಳಾಗಿರ್ತಾರೋ, ಯಾರು ದುಷ್ಟರಾಗಿರ್ತಾರೋ ಅವ್ರ ಹತ್ರ ಜಾಸ್ತಿ ದಿನ ಈ ಸಂಪತ್ತು ಉಳಿಯಲ್ಲ. ಲಕ್ಷ್ಮಿ ಅಲ್ಲಿ ಇರಲ್ಲ. ಲಕ್ಷ್ಮಿ ನಿಮ್ಮ ಹತ್ರ ಕೊನೆ ತನಕ ಇರಬೇಕಪ್ಪ ಅಂತಂದರೆ ನೀವು ಸ್ವಲ್ಪ ದಾನ ಮಾಡೋದನ್ನು ಕಲ್ತ್ಕೋಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಸಾಮಾಜಿಕ ಸೇವೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಕೊಡೋ ಕೈಗೆ ಯಾವತ್ತೂ ಕೂಡ ಕಮ್ಮಿ ಬೀಳಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಎಷ್ಟು ಕೊಡ್ತೀರೋ ಅಷ್ಟು ಸಂಪತ್ತು ನಿಮ್ಮ ಹತ್ರ ಹರಿದು ಬರ್ತಾ ಇರುತ್ತೆ. ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಆಗ್ತಾ ಇರುತ್ತೆ ನೀವು ದಾನ ಮಾಡೋದ್ರಿಂದ, ರತನ್ ಟಾಟಾರವರಂತೆ. ಸೊ ಜನ ನಿಮ್ಮನ್ನು ನಂಬ್ತಾರೆ. ಜನ ನಿಮ್ಮನ್ನು ನಂಬ್ತಾ ಇದ್ದಾರೆ ಅಂತಂದರೆ ನಿಮ್ಮ ಪರ್ಸ್ನಲ್ ಬ್ರ್ಯಾಂಡು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಪರ್ಸ್ನಲ್ ಬ್ರ್ಯಾಂಡನ್ನು ಎನಿ ಟೈಮ್ ನೀವು ಬಿಸ್ನೆಸ್ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೋಬೋದು ಮತ್ತು ದೊಡ್ಡ ಪ್ರಮಾಣದಲ್ಲಿ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು.
ಸೊ ಇದೊಂದು ಅಪಾರ್ಚುನಿಟಿ ಇದೆ. ಇವು ವೆಲ್ತ್ ಕ್ರಿಯೇಷನ್ನ 7 ಬೇಸಿಕ್ ಫಂಡಮೆಂಟಲ್ ಪ್ರಿನ್ಸಿಪಲ್ಗಳಾಗಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಇವುಗಳನ್ನು ನಿಮ್ಮ ಲೈಫಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ದಲ್ಲಿ ಅಪ್ಲೈ ಮಾಡಿ. ಅಂದಾಗಲೇ ನಿಮಗೆ ರಿಸಲ್ಟ್ಗಳು ಸಿಗ್ತವೆ. ನಿಮ್ಮ ಹತ್ರ ಕೂಡ ಎವರ್ ಲಾಸ್ಟಿಂಗ್ ವೆಲ್ತ್ ಕ್ರಿಯೇಟ್ ಆಗೇ ಆಗುತ್ತೆ. ಟ್ರೈ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.